ಕೋಟ್ಯಾಧಿಪತಿಯ ಒಂದು ಸೀಸನ್ ನಾನು ಹೋಸ್ಟ್ ಮಾಡಿದಾಗ ಹೇಳ್ತಿದ್ದೆ 1 ಗಂಟೆಯಲ್ಲಿ ಕೋಟ್ಯಾಧಿಪತಿಯಾಗಿ ಅಂತ. ನಿಜ ಹೇಳಬೇಕು ಅಂದರೆ ಒಂದು ಕ್ಷಣದಲ್ಲಿ ನಾನು ಕೋಟ್ಯಾಧಿಪತಿ ಆಗಿಬಿಟ್ಟೆ. ಆ ಕ್ಷಣ PA ಗೋವಿಂದಾಚಾರಿ ಮತ್ತು G ಸರೋಜಾ ದಂಪತಿಗಳ ಮಗನಾಗಿ ಹುಟ್ಟಿದ ಆ ಕ್ಷಣದಲ್ಲೇ ಒಂದು ದೊಡ್ಡ ಲಾಟ್ರಿ ಹೊಡೀತು ನನಗೆ ಅನ್ನೋದೇ ಸತ್ಯ. ನಿಮ್ಮ ಮಕ್ಕಳಿಗೆ ಸಿಗ್ಬೋದಂಥ ಅತಿ ದೊಡ್ಡ ಲಾಟ್ರಿ, ಅತಿ ದೊಡ್ಡ ನಿಧಿ ಅಂದರೆ ನೀವು. ಕೊನೆಗೆ ನಿಮ್ಮ ಮಕ್ಕಳು ಹೆಮ್ಮೆ ಪಡುವಂಥ ಪೇರೆಂಟ್ಸ್ ಆಗಿ ನೀವು ಉಳಿಯೋದು ಬೆಳೆಯೋದು ನಿಮ್ಮ ಕರ್ತವ್ಯ ಆಗುತ್ತೆ. ಅದಕ್ಕೆ ಬೇಕಾಗಿರುವ ಕೆಲವು ಟ್ರಿಕ್ಸು ನಮ್ಮ ಅಪ್ಪನ ಮೂಲಕ ನಾನು ಕಲ್ತಿದ್ದ ವಿಷಯಗಳು ಹೇಳ್ಬಿಡ್ತೀನಿ. ಒಂದು, ನಮ್ಮಪ್ಪ ಬಂದು ಲೇಸಿಯಾಗಿ ಸೋಫಾ ಮೇಲೆ ಇಡೀ ದಿನ ಮಲಗಿರೋದೆಲ್ಲ ನೋಡಿಲ್ಲ. ಒಂದು ಕ್ಷಣ ಅವ್ರು ಆ ಥರ ನೋಡಿಲ್ಲ. ಪ್ರತಿ ಕ್ಷಣ ಬ್ಯುಸಿಯಾಗಿರೋರು, ಪ್ರತಿ ಕ್ಷಣ ಅವರ ಮೈಂಡನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋರು, ತುಂಬ ಡಿಸಿಪ್ಲಿನ್ಡ್ ಆಗಿರೋದು, ಎಲ್ಲ ಪರ್ಫೆಕ್ಟಾಗಿ ನಡಿಬೇಕು ಅಂತ ಆಸೆ ಪಡೋರು, ಪರ್ಫೆಕ್ಟಾಗಿ ಮಾಡೋರು. ಮನೆಯಲ್ಲೂ ಅಷ್ಟೇ ಸಣ್ಣ ಪುಟ್ಟ ಅಮ್ಮನಿಗೆ ತರಕಾರಿ ಕಾಚ್ಕೊಡೋದು, ಈ ಥರ ವಿಷಯಗಳಲ್ಲಿ ಹೆಲ್ಪ್ ಮಾಡಿದ್ರು. ಅವ್ರ ಕೆಲಸಗಳನ್ನು ಪರ್ಫೆಕ್ಟಾಗಿ ಮಾಡೋರು, ಡಿಸಿಪ್ಲಿನ್ಡ್ ಆಗಿರೋರು. ಇದು ಯಾವುದನ್ನು ಈ ಥರ ಇರಬೇಕು ನೀನು ನನಗೆ ಹೇಳೇ ಇಲ್ಲ. ಅವ್ರು ಮಾಡಿದ್ದನ್ನು ನೋಡಿ ನಾನು ಕಲಿತೆ. ಅದೇ ಥರ ನಮ್ಮಮ್ಮ ಬಂದು ಭಾಳ ಪ್ರೀತಿಯಿಂದ ಎಲ್ಲರ ಜೊತೆ ಮಾತಾಡೋರು, ಭಾಳ ದೊಡ್ಡ ತಾಳ್ಮೆ ಇತ್ತು ಅವರಲ್ಲಿ. ಆ್ಯಂಡ್ ಲೈಫಲ್ಲಿ ಒಂದು ತೃಪ್ತಿ ಇತ್ತು, ಎಲ್ಲದರಲ್ಲೊಂದು ತೃಪ್ತಿ ಇತ್ತು. ಇದನ್ನೆಲ್ಲ ಅವರು ನೋಡಿ ಕಲಿತೆ. ಇವರಿಬ್ಬರು ನನಗೇನು ಈ ಥರ ಮಾಡಿ ಆ ಥರ ಮಾಡಿ ಅಂತ ಹೇಳಲಿಲ್ಲ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಮಾತುಗಳ ಜೊತೆ ನಿಮ್ಮ ಆ್ಯಕ್ಷನ್ಸ್ ಭಾಳ ಮ್ಯಾಟರ್ ಆಗುತ್ತೆ. ನೀವು ಮಾಡೋಂಥ ವಿಷಯಗಳಿಂದ ಖಂಡಿತ ಕಲಿತಾರೆ. ಸೊ ಯು ಶುಡ್ ಬಿ ಅ ವಾಕಿಂಗ್ ಎಕ್ಸಾಂಪಲ್. ನಿಮ್ಮ ಸಣ್ಣ ಪುಟ್ಟ ಬಾಡಿ ಲ್ಯಾಂಗ್ವೇಜ್, ನೀವು ಹೇಗೆ ಇನ್ನೊಬ್ಬರ ಮೇಲೆ ರೇಗಾಡ್ತೀರಿ, ನಿಮ್ಮ ಕೋಪವನ್ನು ಹೇಗೆ ಪಡಿಸ್ತೀರಿ, ಎಲ್ಲವೂ ಅವ್ರ ಮೇಲೆ ಪರಿಣಾಮ ಬೀರುತ್ತೆ. ಅವ್ರು ನಿಮ್ಮನ್ನು ನೋಡ್ತಾನೆ ಇದ್ದಾರೆ, ಪ್ರತಿ ಕ್ಷಣ ನಿಮ್ಮನ್ನು ನೋಡ್ತಾ ಇದ್ದಾರೆ, ನಿಮ್ಮಿಂದ ಕಲಿತಾ ಇದ್ದಾರೆ. ಹಾಗಾಗಿ ಒಂದು ಒಳ್ಳೆಯ ಉದಾಹರಣೆಯಾಗಿ ನೀವು ಉಳಿಬೇಕು. ಎರಡನೇದು, ಮಕ್ಕಳಲ್ಲಿ ಅನವಶ್ಯಕವಾದ ಬೇಡದೇ ಇರುವ ಭಯಗಳನ್ನು ಹುಟ್ಟಿಸ್ಬೇಡಿ. ಸುಮ್ಮನೆ ಒಂದು ತುತ್ತು ಅನ್ನ ತಿನ್ಸೋಕ್ಕೆ ಆ ಗುಮ್ಮ ಬಂದುಬಿಡುತ್ತೆ, ದವ್ವ ಬಂದುಬಿಡುತ್ತೆ ಅಂತೆಲ್ಲ ಹೇಳಬೇಡಿ. ಬೇಡದೇ ಇರೋ ಭಯಗಳನ್ನು ತಲೆಯಲ್ಲಿ ಹುಟ್ಟಾಕ್ಬೇಡಿ. ನಾನು ನನ್ನ ಮಗಳ ನಿಹಾರಿಕಾಗೆ ಚಿಕ್ಕ ವಯಸ್ಸಲ್ಲಿ, ಅವಳು ಒಂದು 4-5 ವರ್ಷ ಇದ್ದಾಗ, ರಾತ್ರಿ ಒಂದು 8 ಗಂಟೆ ಆದಾಗ ಲೈಟೆಲ್ಲ ಆಫ್ ಆಗಿದ್ದಾಗ, ಹೋಗು ಫ್ರಂಟ್ ಬಾಗಿಲು ತೆಗಿ, ಅಯ್ಯೋ ಕತ್ಲು ಅನ್ನೋಳು, ಏನಾಗಲ್ಲ, ಬೆಳಗ್ಗೆ ಏನು ಪ್ರಪಂಚ ಆಯಿತೋ ಅದೇ ಪ್ರಪಂಚ ಈಗಲೂ ಇದೆ, ಲೈಟ್ ಒಂದಿಲ್ಲ ಅಷ್ಟೇ, ಏನೂ ಆಗಲ್ಲ, ಬಾಗಿಲು ತೆಗಿ ಅಂತಿದ್ದೆ, ಹೋಗಿ ಬಾಗಿಲು ತೆಗಿತಾ ಇದ್ಲು. ಹೀಗಾಗಿ ಕತ್ಲೇನೋ ಭಯ ಈಗ ಅವಳಲ್ಲಿ ಇಲ್ಲ. ಹಾಗಾಗಿ ಈ ಥರ ಸಣ್ಣ ಪುಟ್ಟ ವಿಷಯಗಳನ್ನೆಲ್ಲ ಭಯ ಮನಸ್ಸಲ್ಲಿ ಬೇಕಾಗಿಲ್ಲ ಅನಿಸುತ್ತೆ. ಎಷ್ಟು ಅವರು ಬೋಲ್ಡಾಗಿರ್ತಾರೋ, ಎಷ್ಟು ಅನ್ನೆಸೆಸರಿ ಫಿಯರ್ಸ್ ಇರಲ್ವೋ ಅಷ್ಟು ಶ್ರೇಷ್ಠವಾದ ಅಡಲ್ಟ್ಸ್ ಆಗ್ತಾರೆ. ಹಾಗಾಗಿ ಹೆದರಿಸ್ಬೇಡಿ ಬೇಡದಿರೋ ವಿಷಯಗಳ ಬಗ್ಗೆ. ಅದೇ ಥರ ನನ್ನ ಮಗ ಅರ್ಜುನ್ಗೆ ನಾನು ಹೇಳಿದ್ದೀನಿ, ನೀನು ಲೈಫಲ್ಲಿ ಏನೇ ಆದರೂ ಸರಿ, ಮೊದಲನೇ ಫೋನ್ ಕಾಲ್ ನನಗೆ ಬರಬೇಕು ಅಂತ. ಎಷ್ಟೊಂದು ಸಲ ನಾನು ನೋಡಿದ್ದೀನಿ, ಒಂದು ಮಗುಗೆ ಆಕ್ಸಿಡೆಂಟ್ ಆದರೂ ಕೂಡ ಆ ಮಗು ಅಪ್ಪ ಅಮ್ಮನಿಗೆ ಫೋನ್ ಮಾಡಲ್ಲ, ಭಯ, ಅಪ್ಪ ಬೈದು ಬಿಡ್ತಾರೋ ಅಂತ. ಹಾಗಾಗಿ ಫ್ರೆಂಡಿಗೆ ಫೋನ್ ಮಾಡ್ತಾರೆ, ಅವ್ರು ಸಹಾಯ ತೊಗೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ. ಇದೆಲ್ಲ ಬೇಕಾಗಿಲ್ಲ. ಏನೇ ಆಗಲಿ, ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಅಹಿತವಾದ ಘಟನೆ ಅವ್ರ ಲೈಫಲ್ಲಿ ನಡೀಲಿ, ಮೊದಲನೇ ಫೋನ್ ಕಾಲ್ ನಿಮಗೆ ಬರಬೇಕು. ಆ ಧೈರ್ಯ ಅವರಲ್ಲಿರಬೇಕು. ಏನೇ ಆದರೂ ನಮ್ಮ ಅಪ್ಪ ಅಮ್ಮ ನನಗೆ ಸಪೋರ್ಟ್ ಮಾಡ್ತಾರೆ, ಆ ಕ್ಷಣದಲ್ಲಿ ನನ್ನ ಜೊತೆ ಇರ್ತಾರೆ ಅನ್ನೋ ಫೀಲಿಂಗ್ ಭಾಳ ಮುಖ್ಯ. ಮೇಕ್ ಶ್ಯೂರ್ ದಟ್ ನೀವು ಏನೇ ಆದರೂ ಅವ್ರ ಜೊತೆಗೆ ಇರ್ತೀರಾ, ಸಪೋರ್ಟ್ ಮಾಡ್ತೀರಾ ಅನ್ನೋ ಮೊದಲನೇ ಕಾನ್ಫಿಡೆನ್ಸ್ ಅವ್ರಿಗೆ ಬರಬೇಕು. ಹಾಗಾಗಿ ಇನಿಷಿಯಲ್ ಡೇಸಲ್ಲೇ ಅವ್ರು ಮಾಡಿದಂಥ ಸಣ್ಣ ಪುಟ್ಟ ತಪ್ಪುಗಳು ಎಲ್ಲರೂ ಮಾಡ್ತಾರೆ. ಅಂದರೆ ಬೆಳೆಯುವಂಥ ಹಂತದಲ್ಲಿ ಕುತೂಹಲ ಅನ್ನೋದು ನಮ್ಮೆಲ್ಲರಿಗೂ ಇರುತ್ತೆ. ಆಪೋಸಿಟ್ ಜೆಂಡರ್ ಬಗ್ಗೆ ಒಂದು ಆಕರ್ಷಣೆ ಇರುತ್ತೆ, ಸ್ವಾಭಾವಿಕವಾದ ಅಟ್ರಾಕ್ಷನ್ ಇರುತ್ತೆ. ಸಣ್ಣ ಪುಟ್ಟ ತಪ್ಪುಗಳು ನಾವು ಎಲ್ಲರೂ ಮಾಡ್ತೀವಿ. ಆ ಥರ ಆದಾಗ ಅವ್ರ ಜೊತೆ ಇರೋಣ, ಅವ್ರು ಮಾಡಿದ ತಪ್ಪು ಅಂತ ಹೇಳೋಣ, ಅವ್ರು ಹೇಳಬೇಕಾರೋ ಪಾಠಗಳನ್ನು ಹೇಳೋಣ. ಆದರೆ ಏನಾದರೂ ಜೊತೆಗಿರ್ತೀವಿ ನಾವು, ಇಮೋಷ್ನಲಾಗಿ ಭಾವನಾತ್ಮಕವಾಗಿ ನಿಮ್ಮ ಜೊತೆ ಇರ್ತೀವಿ ಅನ್ನೋದನ್ನು ಮೊದಲಿಂದನೇ ನೀವು ಬೆಳೆಸಬೇಕಾಗತ್ತೆ. ದಯವಿಟ್ಟು ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸುವಂಥ ಒಂದು ಮನೋಭಾವನ ನಿಮ್ಮಲ್ಲಿ ಇಟ್ಕೋಬೇಕು. ಆ್ಯಂಡ್ ಇಮೋಷ್ನಲಿ ಯಾವಾಗಲೂ ಜೊತೆಗಿರ್ತೀವಿ ಅನ್ನೋ ನಂಬಿಕೆ ಅವರಲ್ಲಿ ಬರಬೇಕು. ಇದು ಬಹಳ ಮುಖ್ಯ ಆಗುತ್ತೆ. ನಮ್ಮಪ್ಪನಲ್ಲಿ ಇನ್ನೊಂದು ವಿಷಯ ನನಗೆ ಬಹಳ ಇಷ್ಟ ಆಯಿತು. ಅವರು ಒಂದು ಫ್ಯಾಕ್ಟ್ರಿ ಶುರು ಮಾಡಿದ್ರು. ನಾವು 3 ಜನ, ನಾನು, ನಮ್ಮ ಅಣ್ಣ, ನನ್ನ ತಮ್ಮ, 3 ಜನನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿಸಿದ್ರು. ಆ ಫ್ಯಾಕ್ಟ್ರಿನ ನಾವು ಮುಂದೆ ನಡೆಸ್ತೀವಿ, ಅದನ್ನು ದೊಡ್ಡದು ಮಾಡ್ತೀವಿ ಅನ್ನೋ ಕನಸು ಅವರಲ್ಲಿತ್ತು. ಆದರೆ ನಮ್ಮ ಅಣ್ಣ ಒಬ್ಬ ಅಲ್ಲಿ ಹೋದ, ನಾವಿಬ್ಬರು ಬೇರೆ ಕಡೆ ಹೋದ್ವಿ. ಆದರೂ ನಮ್ಮ ಅಪ್ಪನಿಗೆ ಏನೂ ಬೇಜಾರಿರಲಿಲ್ಲ. ಹಾಗಾಗಿ ಅವರು ಒಂದು ಕ್ಷಣ ಅದರ ಬಗ್ಗೆ ಮಾತಾಡೂ ಇಲ್ಲ. ಹಾಗಾಗಿ ನಿಮ್ಮ ಕನಸುಗಳು ಏನೇ ಇದ್ದರೂ ಆ ಕನಸುಗಳನ್ನು ನಿಮ್ಮ ಮಕ್ಕಳ ಮೂಲಕ ಅದು ನನಸಾಗಬೇಕು ಅಂತ ಆಸೆ ಪಡೋದು ತಪ್ಪಿಲ್ಲ. ಬಟ್ ಅವರ ಆಸೆ, ಅವರ ಕನಸುಗಳು ಬೇರೆ ಆಗಿದ್ದರೆ ದಯವಿಟ್ಟು ಅವ್ರ ಕನಸುಗಳಿಗೆ ನೀವು ಸ್ಪಂದಿಸಿ. ನಿಮ್ಮ ಕನಸುಗಳನ್ನ ಅವ್ರ ಮೇಲೆ ಹೇರಬೇಡಿ. ಅವ್ರಿಗೆ ಇಚ್ಛೆ ಇಲ್ಲದೇ ಇದ್ದಾಗ ಎಲ್ಲ ವಿಷಯಗಳು ಲೈಫಲ್ಲಿ ಅವರ ಸ್ವಇಚ್ಛೆಯಿಂದ ಆದಷ್ಟು ಅದು ಚಂದವಾಗಿರುತ್ತೆ.
ಅವ್ರಿಗೆ ಇಷ್ಟ ಇಲ್ಲದೇ ಇರೋ ಒಂದು ಕೋರ್ಸಲ್ಲಿ, ಅವ್ರಿಗೆ ಇಷ್ಟ ಇಲ್ಲದೇ ಇರೋ ಒಂದು ಟ್ಯೂಷನಲ್ಲಿ, ಅವ್ರಿಗೆ ಇಷ್ಟ ಇಲ್ಲದೇ ಇರೋ ಒಂದು ಸ್ಕೇಟಿಂಗ್ ಕ್ಲಾಸೋ ಅಥವಾ ಇನ್ಯಾವುದೋ ಕ್ಲಾಸೋ ಅಲ್ಲೋ ಹಾಕಬೇಡಿ. ಪಕ್ಕದ ಮನೆ ಹುಡುಗ ಮಾಡ್ತಾನೆ, ಎದುರುಗಡೆ ಹುಡುಗಿ ಮಾಡ್ತಾಳೆ ಅನ್ನೋ ಕಾರಣಕ್ಕಾಗಿ ಇವ್ರ ಮೇಲೆ ಒತ್ತಾಯ ತರಬೇಡಿ. ಅವ್ರಿಗೆ ಏನು ನ್ಯಾಚುರಲ್ ಇಂಟ್ರೆಸ್ಟ್ ಇದೆಯೋ ಅದಕ್ಕೆ ಎಷ್ಟು ಪ್ರೋತ್ಸಾಹ ಕೊಡ್ತೀರೋ ಅಷ್ಟು ಅವ್ರು ಬೆಳೀತಾರೆ. ಇಡೀ ಜೀವನನೇ ಒಂದು ಆತ್ಮವಿಶ್ವಾಸದ ಆಟ. ಹಾಗಾಗಿ ಅವರ ಆತ್ಮವಿಶ್ವಾಸನ ಹೆಚ್ಚುವಂಥ ವಿಷಯಗಳಿಗೆ ನೀವು ಅವ್ರ ಜೊತೆಗಿರಿ, ಅವ್ರಿಗೆ ಬೆನ್ತಟ್ಟಿ, ಅವರು ಪಾಡುವಂಥ ಸಣ್ಣ ಪುಟ್ಟ ವಿಷಯಗಳು ಕೂಡ ಪ್ರೋತ್ಸಾಹ ಮಾಡಿ. ನಾವು ಚಿಕ್ಕವರಾಗಿದ್ದಾಗ ನಮ್ಮಪ್ಪ ಚಿಕ್ಕ ವಯಸ್ಸಲ್ಲೇ ಒಬ್ಬೊಬ್ಬರಿಗೆ ಒಂದೊಂದು ಡ್ಯೂಟಿ ಕೊಟ್ಟಿದ್ದರು. ನನ್ನ ಕೆಲಸ ಬಾಯ್ಲರಲ್ಲಿ ನೀರು ತುಂಬೋದು, ಬಟ್ಟೆ ಮಡಚಿಡೋದು, ಬ್ಲ್ಯಾಂಕೆಟ್ ಮಡಚಿಡೋದು, ಆ ಥರ ನಮ್ಮ ಅಣ್ಣನಿಗೆ ಇನ್ನೊಂದು ಕೆಲಸ. ಈ ಥರ ಮನೆ ಕೆಲಸಗಳಲ್ಲಿ ಮೊದಲಿಂದನೇ ಮಕ್ಕಳನ್ನು ತೊಡಗಿಸ್ಕೊಳ್ಳಿ, ಅವರಿಗೆ ಅಂತ ಕೆಲವು ಜವಾಬ್ದಾರಿಗಳನ್ನು ಕೊಡಿ. ಅವ್ರ ಹೆಗಲ ಮೇಲೆ ದೇ ಶುಡ್ ಸ್ಟಾರ್ಟ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಫ್ರಮ್ ಅ ಸ್ಮಾಲ್ ಏಜ್. ನೀವು ನಿಮ್ಮ ಗಂಡನಿಗೋ ಹೆಂಡತಿಗೋ ಎಷ್ಟು ಗೌರವ ಕೊಡ್ತೀರೋ ಅಷ್ಟೇ ನಿಮ್ಮ ಮಕ್ಕಳು ಕೂಡ ಮುಂದೆ ಕೊಡ್ತಾರೆ. ಹಾಗಾಗಿ ಮಕ್ಕಳನ್ನ ನಿಮ್ಮ ಕಡೆ ಹೋಲಿಸ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ಅಪ್ಪ ಇಲ್ಲದೇ ಇದ್ದಾಗ ಅಪ್ಪನ ಬಗ್ಗೆ ತಪ್ಪ ಹೇಳೋದು, ಅಮ್ಮ ಇಲ್ಲದೇ ಇದ್ದಾಗ ಅಮ್ಮನ ಬಗ್ಗೆ ತಪ್ಪ ಮಾತಾಡೋದು, ಈ ಥರ ವಿಷಯಗಳನ್ನ ಮಾಡೋಕ್ಕೆ ಹೋಗಬೇಡಿ. ನಿಮ್ಮೊಳಗೆ ಏನೇ ಸಮಸ್ಯೆ ಇದ್ದರೂ ಅದು ನಿಮ್ಮಿಬ್ಬರ ಒಳಗೆ, ಅವ್ರ ಮುಂದೆ ಬೇಡ, ನಿಮ್ಮಿಬ್ಬರ ಒಳಗೇ ಅದನ್ನು ಬಗೆಹರಿಸ್ಕೊಳ್ಳಿ. ಆ್ಯಂಡ್ ಚಿಕ್ಕ ವಯಸ್ಸಿಂದಾನೆ ಗಂಡು ಹೆಣ್ಣು ಇಬ್ಬರಿಗೂ ಇರೋದು ಅದೇ ಶಕ್ತಿ, ಅದೇ ಪ್ರತಿಭೆ, ಅದೇ ಹಕ್ಕುಗಳು ಅಂತ ಈ ಗಂಡು ಹೆಣ್ಣಿನ ಈಕ್ವಾಲಿಟಿ ಬಗ್ಗೆ ಚಿಕ್ಕ ವಯಸ್ಸಲ್ಲೇ ಅವ್ರ ತಲೆಯಲ್ಲಿ ತುಂಬಿಸ್ಬಿಡಿ. ಬಹಳ ಸಹಾಯ ಆಗುತ್ತೆ ಈ ಬದಲಾಗ್ತಿರುವ ದುನಿಯಾದಲ್ಲಿ. ಆ್ಯಂಡ್ ದುನಿಯಾ ಬದಲಾಗ್ತಾನೇ ಇದೆ ಅನ್ನೋದನ್ನು ಹೇಳ್ಕೊಡಿ. ಬದಲಾವಣೆಗಳು ಯಾವ ರೀತಿಯಲ್ಲಿ ಬಂದರೂ ಅದಕ್ಕೆ ಹೊಂದ್ಕೋಬೇಕು ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಹಾಗಾಗಿ ನಾಳೆ ಪ್ರಪಂಚ ಹೇಗೆ ಬದಲಾದರೂ, ಏನೇ ಹೊಸ ರೀತಿ ಆದರೂ ಆ ಹೊಸ ವಿಷಯಗಳನ್ನ ಕಲಿಯುವಂಥ ಒಂದು ಮನಸ್ಥಿತಿಯನ್ನು ಅವರಲ್ಲಿ ಹುಟ್ಟಿಸಿ. ಎಲ್ಲದಕ್ಕಿಂತ ನೀವು 5-6 ವರ್ಷಗಳ ಒಳಗೆ ಅವ್ರ ಮನಸ್ಸಲ್ಲಿ ಏನೇನು ಮೌಲ್ಯಗಳನ್ನು ತುಂಬ್ತಿರೋ ಅದೇ ಅವರ ಮನಸ್ಸಾಕ್ಷಿ ಅಂತ ಆಗುತ್ತೆ. ನೀವು ಆ ವಯಸ್ಸೊಳಗೆ ಅದ್ಭುತವಾದ ವಿಷಯಗಳನ್ನು, ಅದ್ಭುತವಾದ ಮೌಲ್ಯಗಳನ್ನು ಅವ್ರ ಮನಸ್ಸಲ್ಲಿ ತುಂಬಿದ್ರೆ ಅವ್ರ ಮನಸ್ಸಾಕ್ಷಿ ಭಾಳ ಗಟ್ಟಿಯಾಗಿರುತ್ತೆ. ಅದು ಕೊನೆವರೆಗೂ ಅವ್ರಿಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಸರಿಯಾದ ಮೌಲ್ಯಗಳನ್ನು ಹೇಳ್ಕೊಡಿ. ಇಟ್ಸ್ ಇಂಪಾರ್ಟೆಂಟ್ ದೇ ಬಿಕಮ್ ಗುಡ್ ಹ್ಯೂಮನ್ ಬೀಯಿಂಗ್ಸ್ ದ್ಯಾನ್ ಎನಿಥಿಂಗ್ ಎಲ್ಸ್.